ನೋಡಿ, ಮೈಸೂರಿನಲ್ಲಿ ಮನೆ ಬಾಡಿಗೆ ಬೇಕು ಅಂತ ಕೇಳುವ ನೆಪದಲ್ಲಿ ಬಂದು ದರೋಡೆ ಮಾಡೋಗಿದ್ದಾರೆ. ಇದಾಗಿರೋದು ಎಲ್ಲಿ ಗೊತ್ತಾ? ಎಕ್ಸಾಕ್ಟ್ ಆಗಿ ಮೈಸೂರಿನ ನಂಜನಗೂಡಿನ ಕನ್ನಿಕಾ ಪರಮೇಶ್ವರಿ ಲೇಔಟ್ನಲ್ಲಾಗಿರುವಂತಹ ದರೋಡೆಯ ಕೇಸು. ಮನೆ ಬಾಡಿಗೆಗಿದೆಯಾ? ಎಷ್ಟು ಬಾಡಿಗೆ? ನೀರೆಲ್ಲ ಕರೆಕ್ಟಾಗಿ ಬರುತ್ತಾ? ಹಿಂಗೆಲ್ಲ ಕೇಳೋ ನೆಪದಲ್ಲಿ ಬಂದು ದರೋಡೆ ಮಾಡಿರೋದು. ಮನೇಲಿ ಒಬ್ಬರೇ ಇದ್ದಾರಾ ಏನು ಅಂತ ಗಮನಿಸ್ಕೊಂಡು ಕಳ್ಳರು ಕೈ ಚಳಕ ತೋರಿಸ್ತಾರೆ. ನೋಡಿ, ಹಿಂಗೆ ಒಂದು ಮನೆಗೆ ಹೋಗ್ತಾರೆ, 3 ಅಂತಸ್ತಿನ ಮನೆ. ಅಲ್ಲಿ ಮಗ ಸೊಸೆ ಜೊತೆ ಮಹಿಳೆ ವಾಸ ಮಾಡ್ತಾ ಇರ್ತಾರೆ. ನೆನೆ ಏನೋ ಮಗ ಸೊಸೆ ಹೊರಗೋಗಿದ್ರಂತೆ. ಆ ಸಂದರ್ಭದಲ್ಲಿ ಆಗಿರೋ ಘಟನೆ. ದಾಕ್ಷಾಯಿಣಿ ಅಂತ 65 ವರ್ಷದ ಮಹಿಳೆ, ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ತೋರಿಸುವ ಡೋರ್ ಲಾಕ್ ಮಾಡಿ ಮಹಿಳೆಗೆ ಥಳಿಸಿದ್ದಾರೆ. ಮಹಿಳೆ ಬಾಯಿಗೆಯನ್ನ ಮುಚ್ಚಿ ಮನ ಬಂದಂತೆ ಥಳಿಸ್ತಾರೆ ಆ ಕಳ್ಳರು. ಆ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾಕ್ಷಾಯಿಣಿಯವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅಲ್ಪ ಸ್ವಲ್ಪ ಏಟಾಗಿದೆ. ಅವ್ರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ, ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ. ಈಗ ನಂಜನಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರನ್ನು ಅರೆಸ್ಟ್ ಮಾಡೋಕ್ಕೆ 2 ತಂಡಗಳನ್ನು ರಚನೆ ಮಾಡಿದ್ದಾರೆ SP ವಿಷ್ಣುವರ್ಧನ್. ನೋಡಿ, ಇದೇ ರೀತಿಯಾದಂಥ ಒಂದಷ್ಟು ಕೇಸ್ಗಳು ಆಗಾಗ ಕಂಡು ಬರ್ತಾ ಇರುತ್ತೆ. ಅಂದರೆ ಮನೆ ಹತ್ರ ಏನಾದರೂ ಒಂದು ವಸ್ತುಗಳನ್ನು ಮಾರಾಟ ಮಾಡೋ ನೆಪದಲ್ಲೋ ಏನೋ ಅನೌನ್ಸ್ಮೆಂಟ್ ಮಾಡ್ಕೊಂಡು ಅದು ಮಾರ್ತೀವಿ ಇದು ಮಾರ್ತೀನಿ ಅಂತ ಹೇಳ್ಕೊಂಡು ಹೀಗೆ ಅನೌನ್ಸ್ಮೆಂಟ್ ಮಾಡೋ ನೆಪದಲ್ಲಿ ಬಂದು ಈ ಮನೆ ಯಾರು ಇದ್ದಾರಾ ಇಲ್ವಾ ಅಂತ ಹೇಳಿ ಫಸ್ಟ್ ಗಮನಿಸ್ಕೊಂಡು ಹೋಗೋದು. ಯಾರೂ ಇಲ್ಲ 1-2 ದಿನ ಅಂತಂದರೆ ಅವತ್ತು ಆ ಮನೆ ಕನ್ನ ಫಿಕ್ಸು ಅಂತ. ಹಂಗಿತ್ತು ಜಾಲ. ಈಗ ಹೆಂಗಿದೆ ಅಂತಂದರೆ, ಹಿಂಗೆ ಮನೆ ಬಾಡಿಗೆಗೆ ಇದೆ ಅಂತ ನಿಮ್ಮ ಹತ್ರ ಬೋರ್ಡ್ ಹಾಕಿರ್ತಾರಲ್ಲ, ಸ್ವಲ್ಪ ಹುಷಾರಾಗಿರಿ. ಹೊರಗಡೆನೇ ಇದ್ದು ಹೊರಗಡೆನೇ ತೋರಿಸಿ. ಮನೆ ಒಳಗಡೆ ಕೂರಿಸ್ಕೊಂಡ್ರೆ ಹಿಂಗೆ ಆಗ್ಬಿಡುತ್ತೆ. ಈ ಕೇಸಲ್ಲಾದಂಗೆ ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಲ್ವ. ಹೀಗೆ ಇಬ್ಬರು ಬಂದಿದ್ದಾರೆ, ಮನೆ ಬಾಡಿಗೆಗಿದೆಯಾ ಅಂತ ಕೇಳ್ಬಿಟ್ಟು ಮಾತಾಡಬೇಕಾದ್ರೆ ಎಲ್ಲ ನೀರಿಗಿರೆಲ್ಲ ಸರಿಯಾಗಿ ಬರುತ್ತಾ, ಎಷ್ಟು ಬಾಡಿಗೆ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಕೇಳ್ತಾನೆ. ಮನೇಲಿ ಒಬ್ಬರೇ ಇದ್ದಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಅವ್ರನ್ನ ಮನೆ ಒಳಗೆ ಕೈ ಬಾಯಿಯೆಲ್ಲ ಮುಚ್ಚಿ ಅವ್ರಿಗೆ ಥಳಿಸಿ ದರೋಡೆ ಮಾಡಿ ಹೋಗಿದ್ದಾರೆ. ಮನೆ ಬಂದು ಷಡಕ್ಷರಿ ಸ್ವಾಮಿ ಅಂತೇಳಿ, ಇಲ್ಲಿ ಮೇಲ್ಗಡೆ ಮನೆಯಲ್ಲಿ DP ಗಿರೀಶ್ ಮತ್ತೆ ಸುನೀತಾ KM ಅಂತ ಅವರ ತಮ್ಮನ ಹೆಂಡತಿ ವಾಸ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮನೆ ಇದೆ, 2 ಪೋರ್ಷನ್, ಸಿಂಗಲ್ ಬೆಡ್ರೂಮ್. ಒಂದಲ್ಲಿ ಹರೀಶ್ ಅಂತ ಒಬ್ರು ವಾಸ ಇದ್ರು. ಅವರು ಮಿಸಸ್ ಪ್ರೆಗ್ನೆಂಟ್ ಅಂತೇಳಿ ಅವ್ರು ಊರಿಗೆ ಹೋಗಿದ್ದಾರೆ. ಈ ಮನೆ ಖಾಲಿ ಆಗಿತ್ತು 3 ತಿಂಗಳಿಂದ. ಯಾರೋ ಸುಮಾರು 2 ಗಂಟೆ ಟೈಮ್ ಅಲ್ಲಿ ಬಾಡಿಗೆ ಇದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕೆಳಗಡೆನೆ ಕೇಳ್ದೇನೆ ಡೈರೆಕ್ಟ್ ಮೇಲ್ಗಡೆ ಬಂದು ಅವ್ರ ಮಗನ್ಗೆ ದ್ರಾಕ್ಷಣಮ್ಮ ಅವ್ರ ನಂಬರ್ ಅಲ್ಲೇ ಫೋನ್ ಮಾಡಿಸಿದ್ದಾರೆ. ಹಿಂಗ್ ಮನೆ ಖಾಲಿ ಇದೆ ಅಂತಲ್ಲ, ನೋಡ್ಬೇಕು ಅಂತ. ಅವರು ಗಿರೀಶ್ ಅವ್ರು ಬಂದು ನಾವು ಬರೋದು 6 ಗಂಟೆ ಆಗುತ್ತೆ, 6 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ, ಮಾತಾಡ್ತೀನಿ ಅಂತ. ಆದ್ರೆ ದ್ರಾಕ್ಷಣಮ್ಮ ಅವ್ರಿಗೆ ಮನೆ ತೋರಿಸಿ ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಹೊಡೆದು ಚೆನ್ನಾಗಿ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ಯೂಸ್ ಮಾಡಿ ಇಲ್ಲಿ ಕೆನ್ನೆ ಹತ್ರ ಹೊಡೆದು, ಇಲ್ಲಿ 1-2 ಇಂಚಷ್ಟು ಒಳಗಡೆ ನಾಟಕ ಹೋಗಿದೆ, ಎಲ್ಲ ತಲೆಗೆಲ್ಲ ಹೊಡೆದು ಎಲ್ಲ ಎದೆಗೆ. ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಈ ದರೋಡೆಗೆ ಬಂದಂಥವ್ರು ಏನೇನು ಕದ್ಕೊಂಡು ಹೋಗಿದ್ದಾರೆ, ಜೊತೆಗೆ ಅವರ ಹುಡುಕಾಟದಲ್ಲಿ ಪೊಲೀಸರು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ? ಶರತ್, ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಮತ್ತೆ ಅಷ್ಟೇ ಚೈನ್ ಸ್ನ್ಯಾಕಿಂಗ್ ಕೂಡ ಹೆಚ್ಚಾಗ್ತಾ ಇದೆ. ಇಂತಹದೊಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ನಂಜನಗೂಡು, ಮೈಸೂರು ಜಿಲ್ಲೆಯ ನಂಜನಗೂಡು ಭಾಗದಲ್ಲಿರುವಂತಹ ಒಂದು ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಒಂದು ಬಡಾವಣೆ ಏನಿದೆ, ಅಲ್ಲಿ 3 ಅಂತಸ್ತಿನ ಮನೆಯಲ್ಲಿ ವಾಸವಾಗಿದ್ದಂತಹ ದ್ರಾಕ್ಷಾಯಿಣಿ ಎಂಬುವರ ಮೇಲೆ ಒಂದು ಕಳ್ಳತನ ಆಗಿರುವಂತದ್ದು. ಮೈ ಮೇಲಿದ್ದಂತಹ ಒಡವೆಗಳನ್ನ ಕೂಡ ದೋಚಿರುವಂತದ್ದು. ಬಾಡಿಗೆ ಕೇಳದಂತ ನೆಪದಲ್ಲಿ ಮನೆ ಬಾಗಿಲು ಹಾಕಿರುತ್ತೆ. ಅಂತ ಸಂದರ್ಭದಲ್ಲಿ ಇಬ್ಬರು ಕಳ್ಳರು ಬಂದು ಬಾಗಿಲನ್ನ ಬಡಿದಿದ್ದಾರೆ. ನಂತರ ದ್ರಾಕ್ಷಾಯಿಣಿ ಎಂಬುವರು ಮನೆ ಬಾಗಿಲನ್ನು ತಡೆದಂತ ಸಂದರ್ಭದಲ್ಲಿ ಮನೆ ಬಾಡಿಗೆ ಬೇಕು ಅಂತ ಹೇಳಿ ಹತ್ತಿರದ ಒಂದು ಸಂಬಂಧವನ್ನು ಅಂದ್ರೆ ಒಂದು ಮಾತಾಡೋದಕ್ಕೆ ಮುಂದಾದ ಸಂದರ್ಭದಲ್ಲಿ ಕೂಡ ಕತ್ತಿನಲ್ಲಿ ಹಾಕಿದಂತಹ ಒಂದು ಚಿನ್ನದ ಸರ ಮತ್ತೆ ಮತ್ತೊಂದು ಸರವನ್ನು ಕೂಡ ಕಸಿದು ಪರಾರಿಯಾಗಿರುವಂತದ್ದು. ಅಕ್ಕಪಕ್ಕದಲ್ಲಿರುವಂತಹ CC ಕ್ಯಾಮೆರಾಗಳನ್ನೆಲ್ಲವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ನಂಜನಗೂಡು ಪೊಲೀಸ್ ಠಾಣೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಷ್ಣುವರ್ಧನ್ ಅಂದ್ರೆ ಮೈಸೂರು ಜಿಲ್ಲಾ SP ಆದಂತಹ ವಿಷ್ಣುವರ್ಧನ್ ಕೂಡ 2 ತಂಡಗಳನ್ನು ರಚನೆ ಮಾಡಿ ಕಳ್ಳತನ ಮಾಡಿದಂತಹ ಒಂದು ಕಳ್ಳರನ್ನ ಕೂಡ ಬಲೆ ಬೀಸಿರುವಂತದ್ದು, ವಿಡಿಯೋಗೋಸ್ಕರವಾಗಿ ಬಲೆ ಬೀಸಿರುವಂತದ್ದು. ಆಡೋ ರಾತ್ರಿ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಕೂಡ ಕಳ್ಳತನ ಆಗ್ತಾ ಇತ್ತು. ಈಗ ಮುಂಜಾನೆ ಹೊತ್ತಲ್ಲಿ ಕಳ್ಳತನ ಆಗಿರುವಂತದ್ದು, ನಂಜನಗೂಡು ಜನವನ್ನ ಬೆಚ್ಚಿಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕಳ್ಳರಿಗಾಗಿ ಬಲೆ ಬೀಸಿರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.